ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಇವತ್ತಿನ ದಿವಸ ನಮ್ಮ ನೀಲಕಂಠನವರು ಮರಣ ಹೊಂದಿರುತ್ತಾರೆ. ಆಗಬಾರದಾಗಿತ್ತು, ಆಗೋಗಿದೆ. ಆಗಿದ್ದಕ್ಕೆ ಅವ್ರ ಮನೆಯಲ್ಲಿ ಅವ್ರ ಕುಟುಂಬ ಎಲ್ಲ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು, ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು, ಒಳ್ಳೆ ಧೈರ್ಯ ಕೊಟ್ಟು ಅವರೇ ಕುಟುಂಬ ಚೆನ್ನಾಗಿರಲಿ ಅಂತ ದೇವ್ರನ್ನ ಬೇಡ್ಕೊಳ್ತಾ, ಅವರು ಸತತವಾಗಿ 30-35 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವರು ಅಪೇಕ್ಷಾ ಬ್ಯಾಂಕಲ್ಲಿ ನಿರ್ದೇಶಕರಾಗಿ, PLD ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತಾಲೂಕಲ್ಲಿ ಆವನಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ 2 ವರ್ಷದಿಂದ ಅವರು ಸುಮಾರು ಪಕ್ಷ ಕಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಪಕ್ಷ ಮುಂದಕ್ಕೆ ಬರಬೇಕು ಅಂತ ಹಗಲು ರಾತ್ರಿ ದುಡಿದಿದ್ದಾರೆ. ಭಾರಿ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೋಸ್ಕರ. ಆದ್ರೂ ಈ ದುಃಖ ಅವ್ರಿಗೆ ಆಗಬಾರ್ದಾಗಿತ್ತು. ಪಾಪ ಯಾವ ರೀತಿಯಲ್ಲಿ ಅವರು ಈ ಪಕ್ಷಕ್ಕೆ ದುಡ್ಕೊಂಡು 1 ವಾರದಿಂದ ಟೆನ್ಷನ್ ತಗೊಂಡಿದ್ರು. ಅವರು ಹೋಗಿ ಆಸ್ಪತ್ರೆಯಲ್ಲಿ ನೋಡಿದಿರ ದುರಿನಾಗಿ ಮರಣ ಹೊಂದಿರ್ತಾರೆ. ಅದಕ್ಕೆ ಆತ್ಮ ಶಾಂತಿಯಾಗಿ ದೇವರು ಕಾಪಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ನಮ್ಮದು ಅವ್ರದ್ದು ಬಾಂಧವ್ಯ ಚೆನ್ನಾಗೇ ಇತ್ತು. ಮೊನ್ನೆ 1-2 ತಿಂಗಳಲ್ಲಿ ನಾವು ಬೆಂಗಳೂರಲ್ಲಿ ಭೇಟಿಯಾಗಿ PLD ಬ್ಯಾಂಕ್ ಚುನಾವಣೆ ಬಂದಾಗ ನನ್ನ ಕರೆಸಿ ಮಾತಾಡಿ ಅವರು ನನಗೆ ಹೇಳಿದ್ರು, ಪಕ್ಷಕ್ಕೆ ತಾವು ಬರಬೇಕಾಗುತ್ತೆ, ಪಕ್ಷಕ್ಕೆ ನೀವು ಅನಿವಾರ್ಯವಾಗಿ ಹೊರಟಿದ್ದೀರಾ, ಮತ್ತೆ ಪುನಃ ನೀವು ಬರಬೇಕು, ಪಕ್ಷ ಕಟ್ಟಬೇಕು, ಬ್ಲಾಕ್ ಪ್ರೆಸಿಡೆಂಟನ್ನು ಮತ್ತೆ ಪುನಃ ನಿಮಗೆ ಮಾಡ್ತೀನಿ, ನಾವು ಜೊತೆಲಿ ಇರೋಣ, ಪಕ್ಷ ತರಬೇಕು ತಾಲೂಕಲ್ಲಿ ಅಂತ ಕೇಳಿದ್ರು. ಅಣ್ಣ, ಈ ಸಂದರ್ಭದಲ್ಲಿ ಅದನ್ನು ಮಾತಾಡೋದು ಬೇಡ, PLD ಬ್ಯಾಂಕ್ ಚುನಾವಣೆ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ಏನಾದರೂ ಆದರೆ ಸಹಕಾರ ಮಾಡಿ ನನ್ನ ಮಗನ ನಾನು ಅಧ್ಯಕ್ಷ ಮಾಡಬೇಕಂತ ಕೇಳಿದಾಗ ಅವರು ಒಳ್ಳೆಯ ಮನಸ್ಸಿಂದ ಆಶೀರ್ವಾದ ಮಾಡಿದರು. ಆದರೂ ಕಾರಣದಿಂದ ಆಗೋಕ್ಕಾಗಿಲ್ಲ. ಅವ್ರಿಗೂ ನಮಗೂ ಬಾಂಧವ್ಯ ಚೆನ್ನಾಗಿತ್ತು. 1-2 ವರ್ಷದಿಂದ ಪಕ್ಷದಲ್ಲಿ ದೂರ ಇದ್ದು, ಅದಕ್ಕೆ ಮೊದಲು ಜೊತೆಯಲ್ಲೇ ಕೆಲಸ ಮಾಡಿದ್ವಿ.